ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು, ಅದೇ ರೀತಿ ಪಶ್ಚಿಮ ಘಟ್ಟದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ಹಾಗಾಗಿ ಈಗ ಬೆಳೆ ಕೊಳೆಯುವಂತ ಆತಂಕ ಕೂಡ ಶುರುವಾಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ತಾಲೂಕಿನ ಅಂಬೇವಾಡಿ ಗ್ರಾಮದ ಹೊರವಲಯದಲ್ಲಿರುವಂತದ್ದು ಗಮನಿಸಬಹುದು. ಇಲ್ಲಿ ಬೆಳೆದಂತ ಎಲೆಕೋಸು ಈಗ ನೀರಿನಲ್ಲಿ ಜಲಾವೃತಗೊಂಡು ಕೊಳೆಯುವ ಹಂತಕ್ಕೆ ಬಂದಿರುವಂತದ್ದು. ಸಂಪೂರ್ಣವಾಗಿ ಏನು ಕಳೆದ ಒಂದು ವಾರಗಳ ಹಿಂದೆ ಏನು ಮಳೆ ಆಗಿರಲಿಲ್ಲ, ಮಳೆಯಿಂದಾಗಿ ಕೂಡ ಬೆಳೆ ಹಾನಿಗೆ ಒಳಗಾಗಿತ್ತು. ಈಗ ಮತ್ತೆ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆ ಈ ಎಲ್ಲವೂ ಕೂಡ ಕ್ಯಾಬೇಜ್ ಈಗ ಸಂಪೂರ್ಣವಾಗಿ ಹಾನಿಯಾಗುವ ಹಂತಕ್ಕೆ ಬಂದಿರುವಂತದ್ದು. ಈ ಒಂದು ಭಾಗದಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ಮಳೆಗಾಲದ ಸಂದರ್ಭದಲ್ಲಿ ಭತ್ತವನ್ನ ಕೂಡ ಇಲ್ಲಿ ನಾಟಿ ಮಾಡಲಾಗಿದೆ. ಸುಮಾರು ಈ 1 ಎಕರೆ ಪ್ರದೇಶದಲ್ಲಿ ಈ ಕ್ಯಾಬೇಜ್ ಅಂದ್ರೆ ಎಲೆಕೋಸನ್ನ ಬೆಳೆದಂತ ರೈತರಿಗ ಕಂಗಾಲಾಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ರೈತರು ಈ ಒಂದು ಎಲೆಕೋಸನ್ನ ಬೆಳೆದಿದೆ. ಆದ್ರೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಕಳೆದ 1 ವಾರಗಳಿಂದ ನಿರಂತರವಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ಜೊತೆಗೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಹಾಗಾಗಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಿರುವಂತದ್ದು, ಗದ್ದೆಗಳು ಕೂಡ ಜಲಾವೃತ ಆಗ್ತಿರುವಂತದ್ದು ಗಮನಿಸಬಹುದು. ನನ್ನ ಎಡಬದಿಗೂ ಕೂಡ ಏನು ಮಾರ್ಕಂಡೇಯ ನದಿ ಇರುವಂತದ್ದು, ಆ ನದಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಜಮೀನುಗಳು ಕೂಡ ಜಲಾವೃತ ಆಗಿರುವಂತದ್ದು ನನ್ನ ಎಡಬದಿ ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಆ ಭಾಗದಲ್ಲಿ ಕಬ್ಬಿರ್ಬೋದು, ಗೋವಿನ ಜೋಳ ಇರಬಹುದು, ಜೊತೆಗೆ ಭತ್ತವನ್ನು ಕೂಡ ಏನು ನಾಟಿ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಏನು ರೈತರು ಮಾಡ್ಕೊಂಡಿದ್ರು. ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಅದೇ ಒಂದು ಪ್ರದೇಶದಲ್ಲಿ ಬೆಳೆದಂತ ಮೆಣಸಿನಕಾಯಿ ಬೆಳೆ ಕೂಡ ಈಗ ಜಲಾವೃತ ಆಗಿ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಇರುವಂತದ್ದು. ಜೊತೆಗೆ ಕಳೆದ 1 ವಾರಗಳ ಹಿಂದೆ ಮಳೆ ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಏನು ದೇವರಲ್ಲಿ ಹರಕೆಯನ್ನು ಹೊತ್ಕೊಳ್ತಾ ಇದ್ರು. ಈಗ ಮಳೆ ನಿಲ್ಲಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡುವಂತ ಪರಿಸ್ಥಿತಿ ಕೂಡ ಈಗ ಬಂದಿರುವಂತದ್ದು. ಬೆಳೆದಂತ ಬೆಳೆ ಒಂದು ಕಡೆ ಮಳೆ ಆದ್ರೂ ಸಿಗ್ತಾ ಇಲ್ಲ, ಮಳೆ ಆಗದೆ ಇದ್ರೂ ಸಿಗ್ತಾ ಇಲ್ಲ. ಹೀಗಾಗಿ ನಮಗೆ ಸೂಕ್ತವಾದಂತಹ ಪರಿಹಾರವನ್ನ ಜಿಲ್ಲಾಡಳಿತ ಸರ್ಕಾರ ಮಾಡಬೇಕು. ಆದ್ರೆ ಈವರೆಗೂ ಆ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಈ ಭಾಗದಲ್ಲಿ ಇರುವಂತಹ ರೈತರು ಇದೇ ರೀತಿಯಾದ ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಮಾರ್ಕಂಡೇಯ ನದಿ ಸಾಕಷ್ಟು ಮಳೆ ಆದಂತ ಆದ್ರೆ ಈ ಎಲ್ಲ ಜಮೀನುಗಳು ಎಲ್ಲವೂ ಕೂಡ ಜಲಾವೃತ ಆಗುತ್ತೆ. ಜಲಾವೃತ ಆಗಿ ರೈತರು ಪದೇ ಆಗಿ ಸಂಕಷ್ಟಕ್ಕೆ ಸಿಲುಕ್ತಾರೆ. ಹಾಗಾಗಿ ನಮಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಗೆಣಸನ್ನ ಕೂಡ ಇಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅವು ಕೂಡ ಸಂಪೂರ್ಣವಾಗಿ ನೀರಿನಿಂದ ಕೊಳೆತು ಹೋಗುವಂತ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇನ್ನಾದ್ರೂ ರೈತರಿಗೆ ಪರಿಹಾರವನ್ನ ಒದಗಿಸುವಂತ ಕೆಲಸವನ್ನ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಏನು ಇಲ್ಲಿರುವಂತ ರೈತರು ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು